ಕನ್ನಡ ವಾಹಿನಿಯ ಮೂಲಕ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ನೇಹ ತುಂಬ ವರ್ಷದ್ದು. ಆ್ಯಕ್ಚುಲಿ ನಾನು ಅವ್ರ ಸ್ಟೂಡೆಂಟು. ಅವರು ವರಮಹಾಲಕ್ಷ್ಮಿ ಒಂದು ವರ್ಷ ಮಾಡ್ದಂಗೆ ಇನ್ನೊಂದು ವರ್ಷ ಮಾಡಲ್ಲ. ಅವರು ವರಮಹಾಲಕ್ಷ್ಮಿ ನೋಡೋದೇ ಒಂದು ಖುಷಿ ಆಗುತ್ತೆ. ಹೇಗೆ ಅನಿಸ್ತಿದೆ ಮೇಡಮ್ ಈ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ನಿಮಗೆ? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಇದೆ. ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ. ಒಂದು ವರ್ಷ ಮಾಡ್ದಂಗೆ ಇನ್ನೊಂದು ವರ್ಷ ಮಾಡಲ್ಲ. ಹೇಗೆ ಅನಿಸ್ತಾ ಇದೆ ನಿಮಗೆ ಹಬ್ಬ? ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಒಂದು ತಿಂಗಳಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಿ. ಲೈಕ್ ಅವತ್ತಿನ ದಿನ ಯಾವತ್ತು ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ತುಂಬ ಖುಷಿ ಅನಿಸುತ್ತೆ. ಅತ್ತೆ ಪ್ರತಿ ವರ್ಷ ಮಾಡಿ ಈ ಥರ ಇನ್ನೊಂದು ವರ್ಷ ಮಾಡಲ್ಲ. ಸೊ ಒಂದೊಂದು ವರ್ಷನೂ ಒಂಥರ ಕಳೆ ಇರುತ್ತೆ ವರಮಹಾಲಕ್ಷ್ಮಿ ಅಂದರೆ. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನೆಲ್ಲೆಡೆ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆಗಳಲ್ಲಿ ವಿಶೇಷ ಅಲಂಕಾರ, ಹೂವಿನ ಸಿಂಗಾರ, ಸಡಗರದ ವಾತಾವರಣ. ಸಂಪ್ರದಾಯಬದ್ಧವಾಗಿ ಲಕ್ಷ್ಮೀ ದೇವಿಯನ್ನ ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಲಾಗುತ್ತಿದೆ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಹೇಗಿದೆ? ವಿಶೇಷ ಪೂಜಾ ವಿಧಿ ವಿಧಾನಗಳು ಹೇಗಿವೆ? ಮನೆಗಳ ಅಲಂಕಾರ ಹೇಗಿದೆ? ಇದನ್ನೆಲ್ಲ ತಿಳಿದುಕೊಳ್ಳಲು ನಮ್ಮ ತಂಡ ಇಂದು ಹಾಸನದ ವಾಣಿ ಮುನಿರಾಜು ಅವರ ಮನೆಗೆ ಭೇಟಿ ನೀಡಿತ್ತು. ಮನೆ ತುಂಬ ಹಬ್ಬದ ವಾತಾವರಣ, ಕಣ್ಮನ ಸೆಳೆಯುವ ಅಲಂಕಾರ, ಸಂಪ್ರದಾಯ ಮತ್ತು ಭಕ್ತಿಯ ಸೊಗಡಿನೊಂದಿಗೆ ವರಮಹಾಲಕ್ಷ್ಮಿ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗಿತ್ತು. ಹಬ್ಬದ ವಿಶೇಷತೆ ಏನು, ಪೂಜಾ ವಿಧಿವಿಧಾನಗಳು ಹೇಗಿರುತ್ತವೆ ಹಾಗೂ ವರಮಹಾಲಕ್ಷ್ಮಿ ಹಬ್ಬವನ್ನ ಕುಟುಂಬದೊಂದಿಗೆ ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ಅವರ ಕುಟುಂಬದವರೊಂದಿಗೆ ನಮ್ಮ ತಂಡ ಸಂದರ್ಶನವನ್ನ ನಡೆಸಿದೆ. ಬನ್ನಿ, ಅವರ ಮನೆಯಲ್ಲಿ ಕಳೆಗಟ್ಟಿರುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮೋಸ್ತುತೆ. ಸಮಸ್ತ HTV ಕನ್ನಡ ವಾಹಿನಿಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಆಗ್ತಾ ಇದೆ. ಈಗ ನಾವು ಹಾಸನದಲ್ಲಿ ನೆಲೆಸಿರುವಂತಹ ವಾಣಿ ಮುನಿರಾಜು ಅವರ ಮನೆಗೆ ಬಂದಿದ್ದೇವೆ. ಅವರು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮಿಸ್ತಾ ಇದ್ದಾರೆ, ಯಾವ ಅಲಂಕಾರದಲ್ಲಿ ಲಕ್ಷ್ಮಿನ ಕಂಗೊಳಿಸ್ತಿದ್ದಾರೆ ಅಂತದನ್ನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಮೊದಲನೇದಾಗಿ ನಿಮ್ಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಹಾರ್ದಿಕ ಶುಭಾಶಯ. ಧನ್ಯವಾದಗಳು ಮೇಡಮ್. ಮೇಡಮ್, ನೀವು ಎಷ್ಟು ವರ್ಷದಿಂದ ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಾ? ನಾನು ಒಂದು 20 ವರ್ಷದಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಮೊದಲು ಅಂದರೆ ನಮ್ಮ ಅತ್ತೆ ನಡೆಸ್ಕೊಂಡು ಬಂದಿರೋ ಸಂಪ್ರದಾಯ ಥರ ನಡೆಸ್ಕೊಂಡು ಬರ್ತಾಯಿದ್ದೆ. ಬರ್ತಾ ನನಗೂ ದೇವ್ರ ಭಕ್ತಿ ಅದೆಲ್ಲ ಜಾಸ್ತಿ ಇದೆ. ಹಾಗಾಗಿ ನಾನು ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಂಡು ಬಂದಿದ್ದೀನಿ. ಹೋದ ವರ್ಷ ಒಂದು ಉಲೂಕ ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿಯ ವಾಹನ ಏನು ಗೂಬೆ ಇತ್ತಲ್ಲ ಅದನ್ನು ಮಾಡಿ ಉಲೂಕ ಲಕ್ಷ್ಮಿ ಅಂತ ಮಾಡಿದ್ದೆ. ಈ ಸಲ ಲಕ್ಷ್ಮಿ ಹುಟ್ಟಿರೋದು ಸಮುದ್ರದಲ್ಲಿ ಇರೋದ್ರಿಂದ ಒಂದು ಕಪ್ಪೆ ಚಿಪ್ಪಿನ ಮೇಲೆ ಮಹಾಲಕ್ಷ್ಮಿನ ನಾನು ಕೂರಿಸ್ಬಿಟ್ಟು ಒಂದು ಸಮುದ್ರದ ಒಂದು ಕಾನ್ಸೆಪ್ಟ್ ಥರ ನಾನು ಈ ಸಲ ಮಾಡಿದ್ದೀನಿ. ಅಂದರೆ ಏನು ಸಿಂಧುಜ ಲಕ್ಷ್ಮಿ ಅಂತ ಅಂದರೆ ಸಮುದ್ರ ಉದ್ಭವ ಲಕ್ಷ್ಮಿ, ಹಾಗಾಗಿ ಅದು ಸಿಂಧುಜ ಅಂತ ಹೇಳ್ತಾರೆ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಓಕೆ ಮೇಡಮ್, ಈ ತಯಾರಿಗೆ ಎಷ್ಟು ದಿನ ತಗೊಳ್ತೀರಾ? ಎಷ್ಟು ದಿನ ಹಿಡಿತು? ತಯಾರಿಗೆ ನಾನು ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 2 ರಿಂದ 3 ತಿಂಗಳು ತಗೊಳ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಒಂದು ತಲೆ ಎಲ್ಲ ಕಾನ್ಸೆಪ್ಟ್ ಬಂದ ಮೇಲೆ ಅದಕ್ಕೆ ತಯಾರಿನ ಒನ್ ಬೈ ಅಂದರೆ ಪ್ರತಿಯೊಂದನ್ನು ನಾವು ರೆಡಿ ಮಾಡ್ಕೋಬೇಕಲ್ಲ. ಈಗ ಕಪ್ಪೆ ಚಿಪ್ಪು ಅದೊಂದು ಕಡೆ ಮಾಡಿಸ್ಕೋಬೇಕು, ಅದನ್ನು ತಯಾರಿ ಮಾಡ್ಕೋತೀನಿ. ಮುಖವಾಡ ಇರ್ಬೋದು, ಪ್ರತಿಯೊಂದು ವರ್ಷ ಬೇರೆ ಬೇರೆ ಥರ ಮುಖವಾಡಗಳನ್ನು ನಾನು ಚೇಂಜ್ ಮಾಡ್ತೀನಿ. ಅಂದರೆ ಆ ಕಾನ್ಸೆಪ್ಟಿಗೆ ತಕ್ಕನಾಗಿ. ಬಳಸಿದ್ದನ್ನ ಮತ್ತೆ ಈ ವರ್ಷ ಮಾಡಲ್ಲ. ಹೌದು, ಆ ಥರ ಮಾಡ್ಕೊಂಡು ಬರ್ತೀನಿ. ಈ ಸತಿ ಕಪ್ಪೆ ಚಿಪ್ಪಿಂದ ಅಲಂಕಾರವನ್ನು ಮಾಡಿ. ಇದಕ್ಕೆ ಮನೆಯವ್ರದ್ದೆಲ್ಲ ಸಪೋರ್ಟ್? ಖಂಡಿತ. ನನ್ನ ಹಸ್ಬೆಂಡು, ನನ್ನ ಮಕ್ಕಳದು, ನಮ್ಮ ಅಣ್ಣಂದ್ರದು, ನಮ್ಮ ಅತ್ತಿಗೆದು ಎಲ್ಲರದ್ದು ಸಪೋರ್ಟು. ಜೊತೆಗೆ ಈಗ ನೀವು ಬರೋಕ್ಕೆ ಕಾರಣ ಕೂಡ ಫ್ರೆಂಡ್ಸೇ, ಆಯಿತಾ? ಸೊ ಫ್ರೆಂಡ್ಸ್ ಕೂಡ ಅವ್ರು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದ್ದಕ್ಕೆ ನೀವು ಬಂದಿದ್ದೀರಿ. ಸೊ ಎಲ್ಲರದು ಸಹಕಾರ, ಪ್ರೋತ್ಸಾಹ ತುಂಬ ಇರೋಕ್ಕೋಗೇ ಈ ಒಂದು ಲೆವೆಲ್ಗೆ ಅಥವಾ ಈ ಒಂದು ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ಬರೋಕ್ಕೆ ಸಾಧ್ಯ. ಈಗ ಕೆಲವೊಂದು ಮನೆಗೆ, ಈಗ ಒಂದ್ ಮನೆಯಿಂದ ಒಂದು ಮನೆಗೆ ಆಚರಣೆಯಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವೊಂದು ಮನೆಯಲ್ಲಿ ಕಳಸ ಕೂರಿಸೋ ಪದ್ಧತಿ ಇರುತ್ತೆ, ಕೆಲವೊಂದು ಮನೇಲಿ ಇರಲ್ಲ. ಈಗ ನಿಮ್ಮ ಮನೇಲಿ ಹೇಗೆ? ನಮ್ಮ ಮನೇಲಿ ಕಳಶ ಕೂರಿಸೋ ಪದ್ಧತಿ ಇದೆ.
ಹಾಗಾಗಿ ನಾನು ವ್ರತ ಥರನೇ ಮಾಡೋದು. ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡ್ತೀನಿ. 4:15 5:30 ಜೋಯಿಸರು ಬರ್ತಾರೆ. ಸೊ ಆ ಮುಹೂರ್ತದಲ್ಲೇ ಪೂಜೆ ಮಾಡ್ತೀನಿ. ಮತ್ತು ನಾನು ಎಣ್ಣೆ ತಿಂಡಿಗಳನ್ನೆಲ್ಲ ನಾನೇ ಮನೆಯಲ್ಲೇ ಮಾಡ್ತೀನಿ. 9 ಥರದ ಎಣ್ಣೆ ತಿಂಡಿಗಳನ್ನೆಲ್ಲ ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಮಾಡ್ತೀನಿ. ಪ್ರತಿಯೊಂದು ಸಾಂಪ್ರದಾಯಿಕವಾಗಿ ಏನು ನಡ್ಕೊಂಡು ಬಂದಿದೆ ಆ ಥರ ನಾನು ಮೊದಲು ಹೆಂಗೆ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂದ್ರೆ ಇವತ್ತೊಂದೇ ದಿನ ಅಲ್ಲ ನಿಮ್ಮ ಮನೇಲಿ ಹಬ್ಬದ ಆಚರಣೆ, 15 ದಿನದ ಹಿಂದಿಂದನೇ 15 ದಿನ ಹಿಂದೆ ಅಲ್ಲ, 1.5 ತಿಂಗಳಿಂದನೇ ಪ್ರಿಪರೇಷನ್ಸ್, ಹೌದು, ಶಾಪಿಂಗ್ ಎಲ್ಲ ಇರುತ್ತಲ್ಲ. ಸೊ ಎಲ್ಲದನ್ನು 1.5 ತಿಂಗಳು 2 ತಿಂಗಳಿಂದಾನೇ ಶುರು ಆಗಿರುತ್ತೆ ಆ ಒಂದು ಸಂಭ್ರಮ. ಮತ್ತೆ ನಂಗೆ ಆಗಸ್ಟ್ ಮಂತ್ ಅಂದ್ರೆ ಒಂಥರ ಹ್ಯಾಪಿ ಮಂತ್ ಇದ್ದಂಗೆ ನನಗೆ. ಆ ಒಂದು ಪೂರ್ತಿ ಮಂತ್ ಕೂಡ ತುಂಬಾ ಸಂಭ್ರಮದಿಂದ ಆಚರಿಸ್ತೀವಿ. ನಿಮ್ಗೂ ಹೇಳ್ಬೇಕಂದ್ರೆ 2 ಮಹಾಲಕ್ಷ್ಮಿಯರೇ ಹೌದು, ಖಂಡಿತ. ಅವ್ರದ್ದು ಸಹಕಾರ ತುಂಬಾ ಇದೆ, ನಮ್ಮ ಮನೆಯವ್ರದ್ದು ನನ್ನ ಮಕ್ಕಳದು. ಅವ್ರು ಕೂಡ ಈಕ್ವಲ್ ಆಗಿ ನಂಗೆ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಕಾನ್ಸೆಪ್ಟ್ ಕೂತ್ಕೊಂಡು ಒಟ್ಟಿಗೆನೆ ನಾವು ಚರ್ಚಿಸಿನೇ ಮಾಡೋದೆಲ್ಲ. ಮನೆಯವರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವ್ರ ಬಿಸ್ನೆಸ್. ಮಕ್ಕಳ ಹೆಸರು ಸ್ನಾತ್ವಿ ಕೋಟವಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಈಗಿನ ಜನರೇಷನ್ ಅವರು ಕೆಲವೊಂದು ಪದ್ಧತಿಗಳನ್ನ ಬಿಟ್ಕೊಂತ ಬರ್ತಾ ಇದ್ದಾರೆ. ಸೊ ನೀವು ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಪದ್ಧತಿಗಳನ್ನ ಇದು ಈಗ ನಮಗೆ ವರಮಹಾಲಕ್ಷ್ಮಿ ಇರ್ಬೋದು, ಒಂದು ಹಬ್ಬ, ಅದು ಸನಾತನ ಧರ್ಮದಿಂದ ಬಂದಿರತಕ್ಕಂತಹ ಒಂದು ವ್ರತಗಳು ಅಥವಾ ಆಚರಣೆಗಳು. ಆ ಆಚರಣೆನ ಬಿಡಬೇಕು ಅಂತ ಏನಿಲ್ಲ. ಯಾಕಂದರೆ ಕಣ್ಣಿಗೆ ಕಾಣದೇ ಇರೋದು ಅಂತಂದರೆ ದೇವರು. ನಾವು ಪ್ರತಿಯೊಬ್ಬರನ್ನು ನಂಬಕ್ಕಾಗಲ್ಲ, ಖಂಡಿತ ದೇವರನ್ನ ನಂಬೋದು. ಹಂಗಾಗಿ ನಾವು ದೇವರಲ್ಲಿ ಭಕ್ತಿ ಅಥವಾ ದೇವರನ್ನ ನಂಬಿ ನಾವು ಕೆಟ್ಟಿದ್ದಂತೂ ಇಲ್ಲ. ಹೌದು, ಆಯ್ತಾ? ಮನುಷ್ಯರನ್ನ ನಂಬಿದ್ರೆ ಏನೋ ಆಗ್ಬೋದು, ಬಟ್ ದೇವರನ್ನ ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೆಡ್ಕಂತೂ ಆಗಲ್ಲ, ಮನಸ್ಸಿಗೆ ನೆಮ್ಮದಿ ಅಂತೂ ಸಿಗುತ್ತೆ. ಸೊ ನಾನಂತೂ ಅದನ್ನು ಫಾಲೋ ಮಾಡಬೇಕು ಅಂತ ನೆಕ್ಸ್ಟ್ ಜನ್ರೇಷನ್ಗಿರ್ಬೋದು ಎಲ್ಲರಿಗೂ ಹೇಳ್ತೀನಿ. ಅದರಲ್ಲಿ ಒಂದು ಖುಷಿ ಇದೆ. ಹೌದು, ಹಂಗಾಗಿ ಅದನ್ನು ಫಾಲೋ ಮಾಡೋದ್ರಿಂದ ತಪ್ಪೇನಿಲ್ಲ. ಅದೇ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಮತ್ತೆ ಸಂಜೆ ಏನ್ ಪ್ರೋಗ್ರಾಮ್ಸ್ ಇರುತ್ತೆ? ಸಂಜೆ ಎಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಕುಂಕುಮಕ್ಕೆ ಕರೆದಿರ್ತೀನಿ. ಪ್ರತಿಯೊಬ್ಬರು ಬಂದು ಅವ್ರದ್ದು ಕಮೆಂಟ್ಸ್ಗಳು ಚೆನ್ನಾಗಿರುತ್ತೆ, ಎಲ್ಲ ಬಂದು ಕುಂಕುಮ ತಗೊಂಡು ಎಲ್ಲರೂ ಬರ್ತಾರೆ. ಮತ್ತೆ ಈಗ ಹಬ್ಬಗಳಿಗೆ ಕೆಲವೊಂದು ಮನೇಲಿ ನೈವೇದ್ಯಗಳಿರಲ್ಲ, ಬರೀ ಫ್ರೂಟ್ಸ್ಗಳಿರುತ್ತೆ. ಇಲ್ಲ, ನಮ್ಮ ಮನೆಯಲ್ಲಿ ನಾನು ಎಣ್ಣೆ ತಿಂಡಿನೂ ಮಾಡ್ತೀನಿ, ಬಟ್ ದಿನಾ ನೈವೇದ್ಯನೂ ಮಾಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನೀಗ ಪೂಜೆ ಮಾಡ್ಕೊಳ್ಬೇಕು ಅಂದರೆ ಗಣಪತಿಗೊಂದು ನೈವೇದ್ಯ, ಅಂದರೆ ಲಕ್ಷ್ಮಿಗೊಂದು ನೈವೇದ್ಯ ಮಾಡ್ತೀನಿ. ಗೂಡನ್ನ ಲಕ್ಷ್ಮಿಗೆ ಏನೇನು ಇಷ್ಟ, ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕ ಕಜ್ಜಾಯ ಇರ್ಬೋದು, ಒಬ್ಬಟ್ಟಿರ್ಬೋದು, ಪ್ರತಿಯೊಂದು. ಮತ್ತು ಬೆಳಗ್ಗೆ ಒಂದು ನೈವೇದ್ಯ ಮಾಡಿ ಸಾಯಂಕಾಲನೂ ಪೂಜೆ ಮಾಡುವಾಗ ಒಂದು ನೈವೇದ್ಯ ಮಾಡ್ತೀವಿ. ನಾನು ಶನಿವಾರ ಕಳಶ ತೆಗೆಯೋದ್ರಿಂದ ನಾಳೆ ಶನಿವಾರ ಕೂಡ ನಾನು ಪೂಜೆ ಮಾಡ್ತೀನಿ. ಕೆಲವು ಫ್ರೆಂಡ್ಸ್ ಶನಿವಾರನೂ ಬರ್ತಾರೆ, ಹಂಗಾಗಿ ಭಾನುವಾರ ನಾನು ಕಳಶ ತೆಗೆಯೋದು. ಈಗ ದೇವ್ರನ್ನ ಕೂರಿಸಿದ್ಮೇಲೆ 3 ಹೊತ್ತು ನೈವೇದ್ಯ ಅನ್ನೋದೊಂದು ಇದೆ, ಮಾಡ್ತೀನಿ. ಖಂಡಿತ. ಹೌದು, ಮಾಡ್ತೀನಿ. ನಾನು ಮಾಡ್ತೀನಿ. 2 ಹೊತ್ತು ಮಾಡ್ತೀನಿ, ಬೆಳಗ್ಗೆ ಸಾಯಂಕಾಲ ಮಾಡ್ತೀನಿ. 3 ಹೊತ್ತಿಲ್ಲ, 2 ಹೊತ್ತು ಮಾಡ್ತೀನಿ. 2 ಓಕೆ. ಮತ್ತೆ ವಿಸರ್ಜನೆ ಟೈಮಲ್ಲಿ ನೀವು ಮತ್ತೆ ಪುರೋಹಿತರನ್ನ ಕರೆಸ್ತೀರಾ ಅಥವಾ ನೀವು ಮನೆ ಜನ ಎಲ್ಲ ಸೇರ್ಕೊಂಡು? ಇಲ್ಲ, ನಾವೇನೇ ಆರತಿ ಮಾಡಿಬಿಟ್ಟು ವಿಸರ್ಜನೆ ಟೈಮಲ್ಲಿ ನಾವೇ ಆರತಿ ಮಾಡಿ ಹಾಡೆಲ್ಲ ಹೇಳಿಬಿಟ್ಟು ದೇವರಿಗೆ ಒಂದು ಆರತಿ ಮಾಡಿ ಮತ್ತೆ ಇದು ಏನದು ದೃಷ್ಟಿ ತೆಗೆದ್ಬಿಟ್ಟು ನಾವೇ ವಿಸರ್ಜನೆ ಸಾಂಪ್ರದಾಯಿಕವಾಗಿ ವಿಸರ್ಜನೆಯನ್ನ ಮಾಡ್ತೀವಿ. ಹೌದು. ಈಗ ಈ ಪ್ರಾಪ್ಸ್ ಅನ್ನೆಲ್ಲ ನೀವು ಉಪಯೋಗಿಸ್ಕೊಂಡಿರ್ತೀರಾ? ಹೌದು. ಈಗ ಅದನ್ನ ಮತ್ತೆ ನೆಕ್ಸ್ಟ್ ಇಯರ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಅಂದಾಗ ಅದನ್ನ ಯಾರಿಗಾದ್ರೂ ಬೇಕು ಅಂದ್ರೆ ನೋಡಿರ್ತಾರಲ್ಲ, ಕೇಳ್ತಾರೆ. ಈಗ ಒಂದು ಗಣಪತಿ ಫೆಸ್ಟಿವಲ್ಗೆ ಇರ್ಬೋದು ಅಥವಾ ಇನ್ನೊಂದು ಯಾವ್ದಕ್ಕಾದ್ರೂ ಕೇಳಿದ್ರೆ ಅದನ್ನ ನಾನು ಅವ್ರಿಗೆ ಕೊಟ್ಟು ಬಿಡ್ತೀನಿ. ಮತ್ತೆ ಇಟ್ಕೊಳಕ್ಕಾಗಲ್ಲ, ಪ್ರಿಸರ್ವ್ ಮಾಡಿದ್ರು ಖಂಡಿತ ಕೊಡ್ತೀನಿ. ಹೌದು. ಮೊದ್ಲು ಗಜಲಕ್ಷ್ಮಿ ಮಾಡಿದ್ದೆ, ಅದನ್ನ ಯಾರೋ ಒಬ್ರು ಕೇಳಿದ್ರು, ಅವ್ರಿಗೆ ಕೊಟ್ಟೆ ಅದನ್ನ. ಹಂಗೆ ಈಗ ಯಾವ್ದಾದ್ರು ಇದಿಷ್ಟ ಆಗಿ ಯಾರಿಗೋ ಬೇಕು ಅಂತಂದ್ರೆ ಅದನ್ನ ನಾನು ಕೊಟ್ಟು ಬಿಡ್ತೀನಿ, ಮತ್ತೆ ಇಟ್ಕೊಳಕ್ಕಾಗಲ್ಲ. ಅಷ್ಟಲಕ್ಷ್ಮಿ ಮಾಡಿ ಎಲ್ಲ ಕಾನ್ಸೆಪ್ಟಲ್ಲೂ ಮಾಡಿದ್ದೀನಿ. ಈಗ ಒಂದೊಂದ್ರಲ್ಲಿ ಮಾಡಿದಾಗ ಅದನ್ನ ವಾಪಸ್ ಕೊಡ್ತೀನಿ, ಇಟ್ಕೊಳ್ಳಲ್ಲ. ಇಟ್ಕೊಂಡು ಪ್ರಿಸರ್ವ್ ಮಾಡಿದ್ರು ಅದೇನು ಮತ್ತೆ ಯೂಸ್ ಆಗಲ್ಲ ಅಂತ ಹೇಳಿ ಕೊಟ್ಬಿಡ್ತೀನಿ. ಈ ಕಾನ್ಸೆಪ್ಟ್ ನೀವೊಬ್ಬರೇ ಡಿಸೈಡ್ ಮಾಡ್ತೀರಾ ಅಥವಾ ಎಲ್ಲರೂ ಡಿಸ್ಕಸ್ ಮಾಡಿಬಿಟ್ಟು? ಇಲ್ಲ, ನನ್ನ ತಲೆಗೆ ಏನೋ ಒಂದು ಬರುತ್ತೆ. ನಾನೇ ಆಕ್ಚುಲಿ ಕಾನ್ಸೆಪ್ಟ್ ಅನ್ಕೋತಾ ಇರ್ತೀನಿ. ಫಸ್ಟ್ ಬಂದ ತಕ್ಷಣ ನನ್ನ ಹಸ್ಬೆಂಡ್ಗೆ ಹೇಳ್ತೀನಿ, ಅವ್ರು ಹ್ಞೂ ಅಂತಂದ್ರೆ ಆಮೇಲೆ ಮಕ್ಳಿಗೆ ಕುತ್ಕೊಂಡು ಹೇಳ್ತೀನಿ, ಹ್ಞೂ ಚೆನ್ನಾಗಿರುತ್ತೆ ಅಂತ. ಫುಲ್ ಡೆವಲಪ್ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತೆಲ್ಲ ಒಂದು ಕೂತ್ಕೋತೀವಿ ಎಲ್ಲ. ಹಿಂಗೆ ಮಾಡೋಣ, ಹಿಂಗೆ ಮತ್ತೆಲ್ಲ ಸ್ಪೇಸು ಎಲ್ಲ ಕವರ್ ಆಗಬೇಕಲ್ಲ, ಅದೆಲ್ಲ ಡಿಸ್ಕಷನ್ ಇರುತ್ತೆ. ಆಮೇಲೆ ಯಾರಿಗೆ ಹೇಳಬೇಕೆಲ್ಲ ಮಾಡಿಕೊಂಡು ಮಾಡ್ತೀವಿ. ಈ ಕಪ್ಪೆ ಚಿಪ್ಪು ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್. ಅದಕ್ಕೆ ಬೆಳೆಸಿರುವಂತ ಮೆಟೀರಿಯಲ್ ಯಾವುದು? ಥರ್ಮೋಕೋಲ್. ಅದು ಎಲ್ಲಿ ಮಾಡಿಸಿರೋದು? ಅದು ನಾನು ಬ್ಯಾಂಗ್ಳೂರಲ್ಲಿ ಮಾಡಿಸಿರೋದು. ಹೌದು, ಇಲ್ಲಿಗೆ ತಂದಿರೋದು. ಹೌದು. ಇಷ್ಟು ವರ್ಷ ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀರಾ ನೀವು, ಹೇಗೆ ಅನಿಸ್ತಿದೆ ನಿಮ್ಮ ಅಭಿವೃದ್ಧಿಯಲ್ಲಿ? ಏನಾದರೂ ಖಂಡಿತವಾಗ್ಲೂ ವರ್ಷಕ್ಕೆ ನಮಗೆ ಅಭಿವೃದ್ಧಿನೇ ಆಗ್ತಾ ಇದೆ. ಆ ತಾಯಿ ನಮಗೆ ತುಂಬ ಒಳ್ಳೇದು ಮಾಡ್ತಿದ್ದಾಳೆ. ಹಾಗಾಗಿ ಆ ತಾಯಿ ಎಲ್ಲರಿಗೂ, ನಮ್ಮ ಏನು ಭಕ್ತರು ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.
ಒಂದು ಮನೆಯಿಂದ ಒಂದು ಮನೆಗೆ ಪದ್ಧತಿ ಆಚರಣೆಗಳು ಏನೇ ಬೇರೆ ಇರ್ಬೋದು, ಆದರೆ ಆಶಯ ಒಂದೇ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು ಅನ್ನೋ ಆಶಯನೇ ನಮ್ಮ ಹಿಂದೂ ಧರ್ಮದ ಪ್ರಧಾನ ಆಶಯವಾಗಿದೆ. ನಮಸ್ತೆ. ಮೊದಲಿದ್ದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಪ್ರೀತಿ ಶುಭಾಶಯಗಳು. ಥ್ಯಾಂಕ್ ಯು. ನಿಮ್ಮ ಹೆಸರು? ಸ್ನಾತ್ವಿ ಅಂತ. ನಿಮ್ಮ ಹೆಸರು? ಏನು ಓದ್ತಾ ಇದ್ದೀರಾ? ಒಂದು ಇಂಜಿನಿಯರಿಂಗ್ ಮುಗಿದಿದೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಓಕೆ, ನಿಮ್ಮ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ನಮ್ಮ ವಾಹಿನಿ ಮೂಲಕ. ಥ್ಯಾಂಕ್ ಯು ಸೊ ಮಚ್. ನೀವೇನು ಓದ್ತಾ ಇರೋದು? ಹೌದಾ? ಈಗ ಪ್ರಿಪ್ರೇಷನ್ ಎಲ್ಲ ತುಂಬ ಜೋರಾಗಿದೆ ನಿಮ್ಮ ಮನೇಲಿ. ಅಮ್ಮನಿಗೆ ನೀವು ಯಾವ ರೀತಿ ಎಲ್ಲ ಸಹಾಯ ಮಾಡಿದ್ರಿ? ಸಹಾಯ ಅಂದರೆ ಈಗ ಶುರು ಆಗುತ್ತೆ ಒಂದು 2 months ಮುಂಚೆನೇ. ಸೊ ಯಾವಾಗಲೂ ಜೊತೆನೇ ಅಮ್ಮನ ಜೊತೆನೇ ಇರೋದ್ರಿಂದ ತುಂಬ ಅಟ್ಯಾಚ್ಡ್ ನಾವೆಲ್ಲರೂ, ಅಂದರೆ ಫ್ಯಾಮಿಲಿ ಆ್ಯಸ್ ಅ ಫ್ಯಾಮಿಲಿ 4 ಜನನು. ಸೊ ಅದು ಒಂದು ಅಂದರೆ ಒಂದು ಪ್ರಾಜೆಕ್ಟ್ ಥರ, ಆ್ಯನ್ಯುವಲ್ ಪ್ರಾಜೆಕ್ಟ್ ಥರ ಬಂದುಬಿಡುತ್ತೆ. ಈಗ ಆಗಸ್ಟ್ ಅಥವಾ ಜುಲೈ ಯಾವ ಮಂತಲ್ಲಿ ವರಮಹಾಲಕ್ಷ್ಮಿ ಬರುತ್ತೋ ಅದು ಒಂದು ಆ್ಯನ್ಯುವಲ್ ಪ್ರಾಜೆಕ್ಟು. ಸೊ ಆ ಪ್ರಾಜೆಕ್ಟ್ ಒಂದು ಸಕ್ಸಸ್ಫುಲ್ ಆಗೋಕ್ಕೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಥರ ಅದು ಆಗಲಿ, ಅಥವಾ ಪ್ಲ್ಯಾನಿಂಗು, ಎಕ್ಸಿಕ್ಯೂಷನ್ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಬ್ರೈನ್ ಸ್ಟಾರ್ಮಿಂಗ್ ಅದೆಲ್ಲ ಅಮ್ಮ ಮಾಡ್ತಾರೆ. ಅಮ್ಮ ಮತ್ತು ಅಪ್ಪಂದು ಅಂದರೆ ಇವಾಗ ಏನಿದ್ರು ಅಪ್ಪ ಎಲ್ಲ ಅದು ಅಂದರೆ ಕೋಆಪ್ರೇಷನ್ ಬೇಕೇ ಬೇಕಿರುತ್ತೆ. ಸೊ ಅವರಿಬ್ಬರು ಡಿಸೈಡ್ ಮಾಡಿ ಒಂದು ಮಾಡ್ತಾರೆ. ಸೊ ಈಗ ನಾವು ನಮ್ಮದು ಇನ್ಪುಟ್ಸ್ ಕೊಡ್ತಾ ಇರ್ತೀವಿ, ಹಿಂಗೆ ಬರುತ್ತೆ ಆ ಥರ. ಈಗ ಟೆಕ್ನಾಲಜಿ ಎಲ್ಲ ತುಂಬ ಮುಂದುವರೆದ್ರಿಂದ ಅದು ನಾವು ಟ್ರೈ ಮಾಡ್ತಿರ್ತೀವಿ. ಅಂದರೆ ಇದು ಬಂದರೆ ಹಿಂಗಾಗುತ್ತೆ, ಅದು ಬಂದರೆ ಏನು. ಆಮೇಲೆ ಈಗ ಪ್ರತಿಯೊಂದು ಇವಾಗ ಅಮ್ಮ ಹೆಂಗಂದರೆ ಒಂದು ಸುಮ್ಮನೆ ಒಂದು ಅಲಂಕಾರ ಅಂತ ಆ ಥರ ಮಾಡಲ್ಲ. ಸೊ ಇವಾಗ ಒಂದು ಕಪ್ಪೆ ಚಿಪ್ಪು ಅಂತ ಈ ಸತಿ ಮಾಡಿದ್ದೀವಿ. ಸೊ ಕಪ್ಪೆ ಚಿಪ್ಪು ಅಂದರೆ ಕಂಪ್ಲೀಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅಂದರೆ ಈಗ ಏನೇ ಕಾರಣಕ್ಕೂ ಒಂದು ಲೋಪದೋಷ ಏನೂ ಆಗಬಾರ್ದು ಅನ್ನೋ ಥರ ಅವರು ಅಷ್ಟು, ಅಂದರೆ ಅವರಿಗೆ ದ ಮೋಸ್ಟ್ ಫೇವ್ರೇಟ್ ಅಂದರೆ ಲಕ್ಷ್ಮಿ. ಅದು ಪರ್ಸನ್ ಆಗಿ, ಅಂದರೆ ಪರ್ಸನ್ ಥರನೇ ಟ್ರೀಟ್ ಮಾಡೋದಮ್ಮ. ಸೊ ಅದಕ್ಕೆ ಲಕ್ಷ್ಮಿಗೆ ಏನೇನು ಇಷ್ಟ, ಅಂದರೆ ಈಗ ನಮ್ಮದು ಬರ್ಡೇಸ್ ಆದರೆ ಹಿಂಗೆ ನಮಗೆ ಸೆಲೆಬ್ರೇಟ್ ಮಾಡ್ತಾರೆ, ನಮ್ಮಮ್ಮ ಟ್ರೀಟ್ ಮಾಡ್ತಾರೆ, ಹಾಗೆ ಲಕ್ಷ್ಮಿಗೆ ಏನೇನು ಇಷ್ಟ. ಸೊ ಅದು ಲಕ್ಷ್ಮಿಗೆ ಅದು ಕೊಡ್ಸೋಣ, ಇದು ಕೊಡ್ಸೋಣ, ಇದನ್ನ ಮಾಡೋಣ, ಅದು ಎಣ್ಣೆ ತಿಂಡಿ ಮನೆ ಮಗಳ ತರ ಟ್ರೀಟ್ ಮಾಡ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಫ್ರೆಂಡು ಅಮ್ಮ ಎಲ್ಲದು ಅಮ್ಮ. ಅದೇ ಹಿರಿಯವ್ರು ಹೇಳ್ತಾರಲ್ಲ, ದೇವರನ್ನ ನಮ್ಮ ಸ್ನೇಹಿತರ ತರ ಕಾಣ್ಬೇಕು ಅಂತ, ಅದೇ ರೀತಿ ಯಾವಾಗಲೂ ಹಂಗೆ ಹೇಳೋದು. ಯಾರನ್ನ ಅಂದರೆ ಇದು ಹೇಳಿದ್ರೆ ಅವಾಗಲೇ ಹೇಳ್ದಂಗೆ ದೇವ್ರನ್ನ ನಂಬೋದು ತುಂಬ ಅಮ್ಮ. ಹಾಗೆ ಸೊ ಪ್ರತಿಯೊಂದು ಈಗ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಥರ ಒಂದೇನೋ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಆವಾಗ ಓಕೆ ಹಿಂಗೆ ಹಾಗೆ. ಆಮೇಲೆ ಇವಾಗ ಕಪ್ಪೆ ಚಿಪ್ ಅಂತ ನಾವು ಈ ಸತಿ ಡಿಸೈಡ್ ಮಾಡಿದ ತಕ್ಷಣ ಅಮ್ಮ ಫುಲ್ ರಿಸರ್ಚ್ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಕಪ್ಪೆ ಚಿಪ್ ಏನು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ. ಆಮೇಲೆ ಅಂದರೆ ಅವರು ಯಾರನ್ನು ಮೆಚ್ಚಿಸ್ಬೇಕಂತಲ್ಲ, ಅವರೇ ಕಂಪ್ಲೀಟ್ ತುಂಬ ಅವ್ರು ಸ್ವಲ್ಪ ಪರ್ಫೆಕ್ಷನ್ ಹುಡ್ಕೋಕ್ಕೆ ಹೋಗಿ ಎಲ್ಲ ಹುಡುಕ್ತಿರ್ತಾರೆ. ಈಗ ಸಮುದ್ರ ಮಂಥನ ಅದನ್ನು ನೋಡಿಕೊಂಡ್ರು. ಆಮೇಲೆ ಅದರಲ್ಲಿ 14 ಮುತ್ತುರತ್ನಗಳು ಬಂತು. ಅದರಲ್ಲಿ ನಮ್ಮ ಅಮ್ಮಂಗೆ ತುಂಬ ಇಷ್ಟ ಅಂದರೆ ಈಗ ಲಕ್ಷ್ಮಿನೂ ತುಂಬ ಇಷ್ಟ, ಕಾಮಧೇನು ತುಂಬ ಇಷ್ಟ. ಸೊ ಕಾಮಧೇನೂ ಫುಲ್ ದೇವ್ರ ಮನೆ ಪಕ್ಕದಲ್ಲೇ ಇಟ್ಟು ಅದನ್ನು ಡೆಕೋರೇಟ್ ಮಾಡಿಸಿದ್ದಾರೆ. ಈಗ ಎದ್ದಿದ ತಕ್ಷಣ ಅಮ್ಮ ಕಲ್ಪವೃಕ್ಷ ನೋಡ್ತಾರೆ. ಅಂದರೆ ಏನೇನು ಅದು ಅಷ್ಟು ರಿಲೇಟೆಡ್ ಎಲ್ಲ ಇರುತ್ತೆ. ಆಮೇಲೆ ಇವಾಗ ಅದ್ರ ಪಕ್ಕ ಮುತ್ತು ಅಂದರೆ ಶಂಖಗಳು ಅದನ್ನು ಎಲ್ಲ ಹಾಗೆಲ್ಲ ಡಿಸೈನ್ ಮಾಡಿಸಿ ಅದನ್ನು ಮಾಡಿಸಿದ್ದಾರೆ. ಆಮೇಲೆ ಒಂದು ಸತಿ ಚಂದ್ರ ಸಹೋದರಿ ಅಂತ ಮಾಡಿಸಿದ್ವಿ. ಅದು ಸಮುದ್ರ ಮಂಥನ ಟೈಮಲ್ಲಿ ಚಂದ್ರ ಅಂದರೆ ಅದನ್ನು ಸಮುದ್ರ ಮಂಥನ ಟೈಮಲ್ಲಿ ಆಚೆ ಬಂದಾಗ ಆವಾಗ ಅದನ್ನು ಒಂದು ಸತಿ ಮಾಡಿದ್ವಿ, ಚಂದ್ರ ಸಹೋದರಿ ಅಂತ. ಹಾಗೆ ಈ ಸತಿನೂ ಕಪ್ಪೆ ಚಿಪ್ ಇದು ಮಾಡಿದಾಗ ಸಮುದ್ರ ಲಕ್ಷ್ಮಿ ಅಂತ ಹೆಸರು ನೋಡ್ಕೊಂಡ್ವಿ. ಆಮೇಲೆ ಸಿಂಧುಜ ಅಂತ ನೋಡಿದ್ವಿ, ಸಿಂಧು ತನಯ ಅಂತ ನೋಡ್ಕೊಂಡ್ವಿ, ಸಮುದ್ರ ರಾಜನ ಮಗಳು. ಈ ಥರ ಒಂದೊಂದೊಂದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಮಾಡಿದ್ದು ಕರೆಕ್ಟಾಗಿರುತ್ತೆ, ಹೆಂಗಿರುತ್ತೆ ಎಲ್ಲ ನೋಡಿ ಪ್ರತಿಯೊಂದು. ಇವಾಗ ಅಮ್ಮ ಹೆಂಗಂದರೆ ಇವಾಗ ಅಲ್ಲಿ ನಿಮಗೆ ಡೀಟೇಲ್ಡ್ ನೀಟಾಗಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಇವಾಗ ಕಮಲದ ಬೀಜಗಳು, ಆಮೇಲೆ ಎಡಮುರಿ ಬಲ್ಮುರಿ ಅಂತ ಬರುತ್ತೆ, ಗುಲ್ಗಂಜಿ, ಆಮೇಲೆ ಪ್ರತಿಯೊಂದೊಂದು ಡೀಟೇಲು ಏನೂ ಬಿಡೋದಿಲ್ಲ ಅಮ್ಮ ಪ್ರತಿ ಸತಿ. ಆಮೇಲೆ ಜೋಳ ಏನು ಲಕ್ಷ್ಮಿಗೆ ಇಷ್ಟ ಅಂತ ಅಂದರೆ ಅದೆಲ್ಲ ಹುಡುಕಿ ಇಟ್ಕೊಂಡಿರ್ತಾರೆ. ಹೊಂಬಾಳೆ ಆಗಲಿ, ತಾಳೆಗರಿ, ಆಮೇಲೆ ಸ್ಟಾರ್ ಫ್ರೂಟ್ ಅಂದರೆ ನಕ್ಷತ್ರದ ಹಣ್ಣು. ಅಂದರೆ ಈಗ ಒಂದೊಂದು ಮೈನ್ಯೂಟ್ ಡೀಟೇಲ್ಸು ಅಮ್ಮ ಮಿಸ್ ಮಾಡಲ್ಲ. ಆಮೇಲೆ ಅದನ್ನು ಕಂಪ್ಲೀಟ್ ಅಮ್ಮ ಏನೋ ಡೀಟೇಲ್ ಹಿಂಗೆ ಹೇಳಬೇಕು ಅಂದರೆ ಅದನ್ನು ಫುಲ್ಫಿಲ್ ಮಾಡೋದಲ್ಲೇ ಅಪ್ಪ ಬಿಡಲ್ಲ. ಸೊ ಅದು ಅಷ್ಟು ಅವರಿಬ್ಬರ ಮಧ್ಯೆ ಆ ಅಂಡರ್ಸ್ಟ್ಯಾಂಡಿಂಗು ಕೋಆಪ್ರೇಷನ್ ಅವರಿಬ್ಬರು ಮಧ್ಯೆ ಇರೋಕ್ಕೆ ಹೋಗಿ ನಾವಿಬ್ಬರು ಅಂದರೆ ಯಾವತ್ತೂ ಏನೋ ಅದು ಅವರಿಬ್ಬರೇ ನಮಗೆ ರೋಲ್ ಮಾಡೆಲ್ಸ್ ಆಗಿರೋಕ್ಕೆ ಹೋಗಿ ಆಟೋಮೆಟಿಕಲಿ ನಾವು ಯಾವಾಗಲೂ ತಂದೆ ತಾಯಿಗಳೇ ಅಲ್ವಾ ಮಕ್ಕಳಿಗೆ ರೋಲ್ ಮಾಡೆಲ್ಸು, ಬೆಸ್ಟ್ ಫ್ರೆಂಡ್ಸು, ಕಂಪ್ಯಾನಿಯನ್ಸ್ ಎಲ್ಲ ಅವರಿಬ್ಬರೇ ನಮಗೆ. ಸೊ ಅವ್ರು ಏನೋ ಈಗ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನು ಸಕ್ಸಸ್ಫುಲ್ ಮಾಡೋದಷ್ಟೇ ನಮ್ಮ ಮೋಟೋ ಆಗಿರುತ್ತೆ. ಸೊ ಅದನ್ನು ಹಂಗೆ ಮಾಡಬೇಕು ಅಂದರೆ ಅವ್ರಿಗೆ ಅಂದರೆ ಲಾಸ್ಟ್ ಈಗ ಎಲ್ಲ ಜನ ಬರ್ತಾರೆ ಅಮ್ಮನ ಫ್ರೆಂಡ್ಸ್ ಆಗಲಿ. ಸೊ ಅವ್ರ ಕಾಂಪ್ಲಿಮೆಂಟ್ಸು, ಅಪ್ರಿಸಿಯೇಷನ್ನು. ಈಗ ನೀವು ಅಷ್ಟೇ ಈಗ ಬಂದು ಅಂದರೆ ನಿಮ್ಮದು ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ ಅಥವಾ ಏನೋ ಕಾಮೆಂಟ್ ಕೊಡ್ತೀರಾ. ಸೊ ಅದು ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ಅಥವಾ ರೆಕಗ್ನಿಷನ್ ಸಿಕ್ಕಾಗ ಖುಷಿಯಾಗಿ ಆಗುತ್ತೆ. ಅದೇ ಒಟ್ಟಾರೆಯಾಗಿ ನಿಮ್ಮೆಲ್ಲರ ಶ್ರಮ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇದೆ.
ಈಗಿನ ಜೆನ್ಸಿಗಳಿಗೆ ಈ ಥರ ಸಂಪ್ರದಾಯಗಳಾಗಿರ್ಬೋದು, ಈಗ ತಾವರೆ ಬೀಜ ಅಂದ್ರೇನು, ಗುಲ್ಗಂಜಿ ಅಂದ್ರೇನು ಅನ್ನೋದೇ ಗೊತ್ತಿರಲ್ಲ. ಈಗ ಅಪ್ಪ ಅಮ್ಮ ಸಂಸ್ಕಾರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಮ್ಮ ಮಾತಲ್ಲಿ ನಾವು ನೋಡ್ಬೋದು. ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ಮತ್ತೊಮ್ಮೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದ.